ನಿನ್ನೆ ಪ್ರೀತಿಸುವೆ ಭಾಗ 40. ಕೋಮಾದಿಂದ ಹೊರಬಂದ ಕಾವ್ಯಳನ್ನು ಡಿಸ್ಚಾರ್ಜ್ ಮಾಡಲು ಅಜಯನು ಡಾಕ್ಟರ್ ಬಳಿ ಮಾತನಾಡುತ್ತಿದ್ದನು. ಅದೇ ಸಂದರ್ಭಕ್ಕೋಸ್ಕರ ಕಾದು ಕುಳಿತಿದ್ದ ಛಾಯಾ ಕಾವ್ಯಳ ಹತ್ತಿರ ಬಂದಳು. ಛಾಯಾಳನ್ನು ನೋಡಿದ ಕಾವ್ಯ ನಗುತ್ತಾ, ಏನು ಅಷ್ಟೊಂದು ಹೆದರ್ಕೊಳ್ತಾ ಇದೆಯಾ? ಭಯ ಆಗ್ತಾ ಇದೆಯಾ? ನನ್ನ ನೋಡಿ ಭಯ ಆಗ್ಲೇಬೇಕಲ್ವಾ? ನೀನು ಹೇಳಿದ ಮಾತನ್ನೆಲ್ಲ ನಾನು ಅಜಯನ ಹತ್ರ ಹೇಳಿದ್ರೆ ನಿನ್ ಗತಿ ಏನಾಗತ್ತೆ ಅಂತ ಯೋಚನೆ ಮಾಡ್ತಾ ಇದೆಯಾ? ನನ್ನ ಗಂಡನ ಲೈಫಲ್ಲಿ ಬಂದು ಅವ್ರ ಜೀವನ ಹಾಳು ಮಾಡಿದ್ದಲ್ಲದೆ ಅಜಯನ ಜೀವನವನ್ನು ಕೂಡ ಹಾಳು ಮಾಡಕ್ಕೆ ಬಂದಿದ್ಯಾ? ಆ ಥರ ಆಗೋಕೆ ನಾನು ಯಾವತ್ತೂ ಬಿಡಲ್ಲ. ನೀನು ಯಾರು, ನೀನು ಏನಕ್ಕೆ ನಮ್ಮನೆಗೆ ಬಂದಿದೆಯಾ ಅಂತ ನಾನು ಅಜಯನಿಗೆ ಹೇಳ್ತೀನಿ. ನಿನ್ನ ಆಟ ಮುಗಿಯಿತು, ಇನ್ನೇನಿದ್ರೆ ನನ್ನ ಆಟ ಶುರು. ಅವಳ ಮಾತು ಕೇಳಿದ ಛಾಯಾಳಿಗೆ ಭಯವಾದರೂ ಅದನ್ನು ತೋರ್ಪಡಿಸಿಕೊಳ್ಳದೆ ಒಂದೇ ಸಮನೆ ನಗುತ್ತಾ, ನನ್ನ ಆಟ ಯಾವತ್ತೂ ಮುಗಿಯಲ್ಲ, ಅದು ಮುಂದುವರಿತಾನೆ ಇರುತ್ತೆ. ನಿನ್ನ ಆಟ ಯಾವತ್ತೂ ಮುಗಿದು ಹೋಗಿದೆ. ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ನೀನು ಕೋಮದಿಂದ ಹೊರ ಬಂದಿರ್ಬೋದು, ಆದ್ರೆ ನೀನು ಇನ್ಮೇಲೆ ಇದ್ದು ಸತ್ತಂತೆ. ನಿನ್ನ ಮನೆಯನ್ನು ಹೇಗೆ ಸರ್ವನಾಶ ಮಾಡ್ತೀನಿ ಅಂತ ನೋಡುತ್ತಾ ದಿನಾಲು ಕಣ್ಣೀರಲ್ಲಿ ಕೈ ತೊಳೆಯುವಂತೆ, ಆಯ್ತಾ ಡಿಯರ್ ಅಂತ ಹೇಳಿ ಅವಳು ಗಲ್ಲವನ್ನು ಹಿಡಿದಳು. ಆಗ ಕೋಪಗೊಂಡ ಕಾವ್ಯ, ಏಯ್ ತೆಗಿ ಕೈನಾ ಅಂತ ಹೇಳಿ ಅವಳ ಕೈಯನ್ನು ಕೊಡವಿದಳು. ನೀನೇ ನನ್ನ ಮನೆಯನ್ನು ಸರ್ವನಾಶ ಮಾಡುದು, ಅದಕ್ಕಿಂತ ಮೊದಲು ನಾನೇ ನಿನ್ನನ್ನು ಎಲ್ಲಿಗೆ ತಲುಪಿಸ್ಬೇಕು ಅಲ್ಲೇ ತಲುಪಿಸ್ತೀನಿ. ಕೂಲ್ ಕಾವ್ಯ, ಈಗಲೇ ಇಷ್ಟೊಂದು ಕೋಪ ಮಾಡ್ಕೊಂಡ್ರೆ ಹೇಗೆ? ಇನ್ನು ನಾನು ನಿನಗೆ ತುಂಬ ವಿಷಯನ ಹೇಳಬೇಕು. ಅದನ್ನು ಕೇಳಿಸ್ಕೊಂಡು ಕೋಪ ಮಾಡಿಕೊಳ್ಳೋಕ್ಕೆ ನಿನಗೆ ಎನರ್ಜಿ ಬೇಕಲ್ವಾ? ಆ ಎನರ್ಜಿಗೋಸ್ಕರನಾದರೂ ಸ್ವಲ್ಪ ಸಮಾಧಾನವಾಗಿರು. ಸಮಾಧಾನ ಏನೇ ಮಾಡ್ಕೊಳ್ಳೋದು? ನಿನ್ನ ನೋಡಿದ್ರೆ ಹಾಗೆ ಕುತ್ತಿಗೆ ಇಸಿಗೆ ಸಾಯಿಸ್ಬೇಕಂತ ಅನ್ನಿಸ್ತಾ ಇದೆ. ನಿನ್ನನ್ನು ಸಾಯಿಸಿ ನಾನು ಯಾಕೆ ನನ್ನ ಕೈಯನ್ನು ಕೊಳಕು ಮಾಡಿಕೊಳ್ಳಿಲ್ಲ ಅಂತ ಸುಮ್ಮನಿದ್ದೀನಿ. ಇಲ್ಲಾಂದ್ರೆ ಆವಾಗಲೇ ನಿನಗೊಂದು ಗತಿ ಕಾಣಿಸ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತು ಕಣೆ, ಮನೆಗೆ ಹೋದ್ಮೇಲೆ ನಿನ್ನ ವಿಷಯನೆಲ್ಲ ಅಜಯನಿಗೆ ಹೇಳ್ಬಿಡ್ತೀನಿ. ಆಗ ಅವನೇ ನಿನ್ಗೆ ಏನು ಮಾಡ್ಬೇಕಂತ ಡಿಸೈಡ್ ಮಾಡ್ತಾನೆ. ಅವನು ಡಿಸೈಡ್ ಮಾಡೋದು ಹಾಗಿರಲಿ, ನಾನು ನಿನಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಅದನ್ನು ಕೇಳಿ ನೀನು ಏನು ಡಿಸೈಡ್ ಮಾಡ್ತೀಯೋ ಅದನ್ನು ಮಾಡ್ಕೋ. ನಿನ್ನ ಗಂಡ, ಅದೇ ನನ್ನ ಮಾಜಿ ಲವರ್, ಈಗ ಮೆಂಟಲ್ ಹಾಸ್ಪಿಟಲಲ್ಲಿ ಇರೋದು ನಿನ್ಗೆ ಗೊತ್ತಲ್ವಾ? ಗೊತ್ತಿರೋದೇನು, ನಾನೇ ನಿನಗೆ ಮೊನ್ನೆ ಹೇಳಿದ್ದೆ ಅಲ್ವಾ? ಅವನು ಶಾಕಿನಿಂದ ಮೆಂಟಲ್ ಆಗಿಲ್ಲ. ಅವನಿಗೆ ಶಾಕ್ ಟ್ರೀಟ್ಮೆಂಟ್ ಹಾಗೂ ಹುಚ್ಚು ಜಾಸ್ತಿ ಆಗೋ ಮೆಡಿಸಿನ್ ಕೊಟ್ಟು ಮತ್ತೆ ಹುಚ್ಚಿಡಿಸಿದ್ದು. ಅವನೀಗ ಪೂರ್ತಿಯಾಗಿ ಮೆಂಟಲ್ ಆಗಿಬಿಟ್ಟಿದ್ದಾನೆ. ಅವನಿಗೆ ನಿನ್ನ ಹೊರತು ಬೇರೆ ಯಾರು ನೆನಪಿಗೆ ಬರ್ತಾ ಇಲ್ಲ. ಯಾವಾಗಲೂ ನೀನು ಬಂದು ಅವನನ್ನು ಕರ್ಕೊಂಡು ಹೋಗ್ತೀಯ ಅಂತ ಹೇಳ್ತಾ ಇರ್ತಾನಂತೆ. ಅದೇನು ಪ್ರೀತಿ ಕಣೆ ನಿನ್ನ ಮೇಲೆ ಅವನಿಗೆ. ಹುಚ್ಚು ಜಾಸ್ತಿ ಆದರೂ ನಿನ್ನನ್ನು ಮಾತ್ರ ಮರ್ತಿಲ್ಲ ನೋಡು. ಹೋಗ್ಲಿ ಬಿಡು, ನಿನ್ಗೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳು. ನೀನೇನಾದರೂ ನಾನು ಹೇಳಿದ ವಿಷಯನೆಲ್ಲ ಅಜಯನಿಗೆ ಹೇಳಿದರೆ ಅಲ್ಲಿ ನಿನ್ನ ಗಂಡನ ಹೆಣ ಬೀಳುತ್ತೆ. ಅಲ್ಲಿ ಇರುವವರೆಲ್ಲ ನಮಗೆ ಬೇಕಾದವರೇ. ಒಂದು ಫೋನ್ ಕಾಲ್ ಮಾಡಿದರೆ ಸಾಕು, ಅವನಲ್ಲಿ ಹೆಣವಾಗಿ ಬೀಳ್ತಾನೆ. ಇನ್ನು ನಿನಗೆ ಬಿಟ್ಟಿದ್ದು ನನ್ನ ವಿಷಯ ಅಜಯನಿಗೆ ಹೇಳ್ತೀಯೋ ಅಥವಾ ರಾಘವನನ್ನು ಕಳ್ಕೊತೀಯ ಅಂತ. ಇದ್ರ ಮೇಲೆ ನಾನು ಏನು ಮಾಡೋಕ್ಕಾಗಲ್ಲ, ಚಾಯ್ಸ್ ನಿನಗೆ ಬಿಟ್ಟಿದ್ದು. ಛಾಯಾಳ ಮಾತು ಕೇಳಿ ಕೋಪಗೊಂಡ ಕಾವ್ಯ, ನೀನು ಮನುಷ್ಯಳೇನೆ, ಒಂದು ಕಾಲದಲ್ಲಿ ಅವನನ್ನು ಪ್ರೀತಿ ಮಾಡಿದೆಯಲ್ಲ, ಅದಕ್ಕೋಸ್ಕರನಾದ್ರೂ ನಿನಗೆ ಕರುಣೆ ಬಂದಿಲ್ವಾ? ಮನುಷ್ಯ ರೂಪದ ರಾಕ್ಷಸಿ ನೀನು. ಆ ದೇವ್ರು ನಿನಗೆ ಯಾವತ್ತೂ ಒಳ್ಳೇದು ಮಾಡಲ್ಲ. ಏನೆಲ್ಲ ಅನಾಚಾರ ಮಾಡಿದೆಯಲ್ವಾ, ಅದನ್ನೆಲ್ಲ ಅನುಭವಿಸ್ತೀಯ ನೀನು. ನೋಡ್ತಾ ಇರು, ಕಾಲ ಯಾವತ್ತೂ ಒಂದೇ ಥರ ಇರಲ್ಲ. ಇವತ್ತು ಮೆರೆತಿದ್ಯಾ, ನಾಳೆ ಇದರ 10 ಪಟ್ಟು ನೋವು ಅನುಭವಿಸ್ತೀಯ. ನನ್ನ ಗಂಡನಿಗೆ ಏನಾದರೂ ಆದರೆ ನಾನು ನಿನಗೆ ಸುಮ್ಮನೆ ಬಿಡಲ್ಲ ಕಣೆ. ನಾನು ಏನು ಮಾಡ್ತೀನೋ ನಿನಗೆ ಅದನ್ನು ಊಹಿಸಿಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ನೋಡ್ತಾ ಇರು. ನೋಡೋದು ಬಿಡೋದು ಆಮೇಲೆ ನೋಡೋಣ. ನಿನಗೆ ಗಂಡ ಬೇಕು ಅಂದರೆ ನಾನು ಯಾರು ಅಂತ ಅಜಯನಿಗೆ ಗೊತ್ತಾಗಬಾರ್ದು. ನೀನು ಅವನಿಗೆ ಏನು ಕೂಡ ಹೇಳಬಾರ್ದು. ಒಂದು ವೇಳೆ ಹೇಳಿದರೆ ಒಂದೇ ಒಂದು ಫೋನ್ ಕಾಲ್ ಮಾಡಿ ಅವನನ್ನಲ್ಲಿ ಮುಗಿಸ್ಬೇಕಾಗುತ್ತೆ, ನೆನ್ಪಿಟ್ಕೋ. ಅವಳು ಅಷ್ಟು ಹೇಳುತ್ತಿರಬೇಕಾದರೆ ಅಜಯ್ ಅಲ್ಲಿಗೆ ಬಂದನು. ಅವರಿಬ್ಬರು ಅಜಯನನ್ನು ನೋಡಿ ಖುಷಿಯಾಗಿರುವಂತೆ ನಟಿಸಿದರು. ಇದನ್ನು ನೋಡಿದ ಅಜಯನಿಗೆ ಸಂತೋಷವಾಗಿ, ಹೀಗೇನೆ ಇಬ್ಬರು ಜೊತೆಯಾಗಿ ಸಂತೋಷವಾಗಿರಿ, ಆಗ ಮನೆ ನಂದ ಗೋಕುಲವಾಗುತ್ತೆ. ಅತ್ತಿಗೆ, ಡಾಕ್ಟರ್ ನಿಮ್ಮನ್ನು ಡಿಸ್ಚಾರ್ಜ್ ಮಾಡಿ ಕರೆದುಕೊಂಡು ಹೋಗಿ ಅಂದರು. ನಾವೀಗ ಮನೆಗೆ ಹೋಗ್ತಾ ಇದ್ವಿ
ಅಂತ ಹೇಳಿ ಆಸ್ಪತ್ರೆಯ ಫಾರ್ಮಾಲಿಟೀಸ್ ಪೂರ್ತಿ ಮಾಡಿ ಕಾವ್ಯಳನ್ನು ಡಿಸ್ಚಾರ್ಜ್ ಮಾಡಿಸಿ ಮನೆಗೆ ಕರೆದುಕೊಂಡು ಹೋದನು. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಯೊಳಗೆ ಕಾಲಿಟ್ಟಾಗ ಕಾವ್ಯಳಿಗೆ ಮನೆ ಯಾಕೋ ಬಿಕು ಅನ್ನತೊಡಗಿತು. ತನ್ನ ತಾಯಿ ಅತ್ತೆ ಗಂಡನನ್ನು ನೆನೆದುಕೊಂಡು ಕಣ್ಣೀರಿಡತೊಡಗಿದಳು. ಅವಳನ್ನು ನೋಡಿದ ಅಜಯ್, ಅತ್ತಿಗೆ ಅಳ್ಬೇಡಿ, ಆಗಿದ್ದಾಗಿ ಹೋಯ್ತು, ಇನ್ನೇನು ಮಾಡೋಕ್ಕಾಗತ್ತೆ, ಅವರ ಆಯುಷ್ಯ ಅಷ್ಟೇ ಇತ್ತು ಅನ್ಸುತ್ತೆ, ಅದಕ್ಕೆ ಅವ್ರು ಹೊರಟು ಹೋದ್ರು. ಆಗಿದ್ದನ್ನೆಲ್ಲ ಮರೆತು ಮುಂದೆ ಏನು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ. ನೀವು ಮನೆಗೆ ಬಂದ್ರಲ್ವಾ, ಹಾಗೆ ಅಣ್ಣ ಕೂಡ ಮನೆಗೆ ಬಂದೇ ಬರ್ತಾನೆ, ನೀವು ಟೆನ್ಷನ್ ತಗೋಬೇಡಿ. ಅವನ ಮಾತಿಗೆ ಏನೂ ರಿಪ್ಲೈ ಕೊಡದೆ ಅವಳು ತನ್ನ ರೂಮಿಗೆ ಹೋದಳು. ರಾಘವನಿಲ್ಲದೆ ಆ ಮನೆಯಲ್ಲಿ ಅವಳಿಗೆ ಒಂಟಿತನ ಕಾಡತೊಡಗಿತು. ಎಲ್ಲರ ಜೊತೆಯಾಗಿ ತೆಗೆಸಿಕೊಂಡಿದ್ದ ಫೋಟೋವನ್ನು ತೆಗೆದುಕೊಂಡಳು. ಅದರಲ್ಲಿ ರಾಘವ ಅವಳ ತಾಯಿ ಮತ್ತು ಅತ್ತೆಯ ಫೋಟೋವನ್ನು ಸವರುತ್ತಾ ಎದೆಗೌಚಿಕೊಂಡು ಜೋರಾಗಿ ಅಳತೊಡಗಿದಳು. ನಿಮ್ಮನ್ನೆಲ್ಲ ಬಿಟ್ಟು ನಾನು ಹೇಗಿರಲಿ, ನೀವಿಲ್ಲದೆ ಈ ಮನೆಯಲ್ಲಿ ನಾನು ಹೇಗೆ ದಿನ ಕಳೆಯಲಿ ರೀ, ನಾನು ನಾಳೆನೇ ನೀವಿದ್ದಲ್ಲಿ ಬರ್ತೀನಿ, ನಿಮ್ಮನ್ನು ನೋಡಲು ಅದು ಯಾರು ನನ್ನನ್ನು ತಡೆಯುತ್ತಾರೋ ನಾನೇ ನೋಡಿಬಿಡ್ತೀನಿ. ಇವಳು ಕುತಂತ್ರಕ್ಕೆ ನಿಮ್ಮನ್ನು ಬಲಿಯಾಗಲು ನಾನು ಬಿಡಲ್ಲ ರೀ. ಅದೇನೇ ಕಷ್ಟ ಎದುರಾದರೂ ನಾನು ನಿಮ್ಮನ್ನು ಅಲ್ಲಿಂದ ಕರೆದುಕೊಂಡು ಬಂದೇ ಬರ್ತೀನಿ. ಇವತ್ತು ಒಂದಿನ ಕಾಯಿರಿ, ನಾಳೆ ನಾನು ಬರ್ತಾ ಇದ್ದೀನಿ ಅಂತ ಹೇಳಿ ಮತ್ತೆ ಅಳತೊಡಗಿದಳು. ಅವಳ ಅಳುವುದನ್ನು ಗಮನಿಸಿದ ಇಕ್ಷಾ ಅವಳ ಹತ್ತಿರ ಬಂದು ಅವಳ ಕಣ್ಣೀರನ್ನು ಒರೆಸಿ, ಅಳ್ಬೇಡಮ್ಮ, ನಿಂಗೆ ನಾನಿದ್ದೀನಿ, ನೀನ ಹತ್ರ ನನಗೂ ಅಳು ಬರುತ್ತೆ. ಚಿಕ್ಕಪ್ಪ ಹೇಳ್ತಾ ಇದ್ರು ಅಮ್ಮಮ್ಮ ಮತ್ತು ಪಪ್ಪಮ್ಮ ದೇವರ ಹತ್ರ ಹೋಗಿದ್ದಾರಂತೆ, ಹೌದಮ್ಮಮ್ಮ? ಅವಳ ಮಾತು ಕೇಳಿದ ಕಾವ್ಯ ಅವಳನ್ನು ತಬ್ಬಿಕೊಂಡು, ಹೌದು ಬಂಗಾರಿ, ದೇವರಿಗೆ ಅವರು ಇಷ್ಟ ಆದ್ರು, ಅದಕ್ಕೆ ಅವರನ್ನು ಕರೆಸ್ಕೊಂಡಿದ್ದಾರೆ. ದೇವರವರನ್ನು ಅಲ್ಲಿ ಚೆನ್ನಾಗಿ ನೋಡ್ಕೊಳ್ತಾರೆ, ಅದಕ್ಕೆ ಅವರು ಅಲ್ಲಿ ಹೋಗಿದ್ದಾರೆ. ಹೌದಮ್ಮಮ್ಮ, ಹಾಗಾದ್ರೆ ದೇವ್ರು ನಮ್ಮನ್ನು ಯಾವಾಗ ಕರೆದುಕೊಂಡು ಹೋಗ್ತಾರೆ? ಇಕ್ಷಳ ಮಾತು ಕೇಳಿದ ಕಾವ್ಯ ಅವಳ ಬಾಯಿಗೆ ಬೆರಳಿಟ್ಟು, ಬಿಡ್ತು ಅನ್ನೋ, ಆ ಥರ ಎಲ್ಲ ಮಾತಾಡಬಾರ್ದು. ನಮ್ಮನ್ನು ದೇವರು ಎಷ್ಟು ಬೇಗ ಕರೆದುಕೊಂಡು ಹೋಗಲ್ಲ. ಪಪ್ಪನನ್ನು ಮನೆಗೆ ಕರೆದುಕೊಂಡು ಬರಬೇಕಲ್ವಾ, ಆಮೇಲೆ ನಾವು ಪಪ್ಪನ ಜೊತೆ ಹ್ಯಾಪಿ ಮೂಮೆಂಟನ್ನು ಕಳಿಬೇಕು. ಅದಕ್ಕೋಸ್ಕರ ದೇವ್ರು ನಮ್ಮನ್ನು ಕರೆದುಕೊಂಡು ಹೋಗಲ್ಲ. ಹೌದಮ್ಮಮ್ಮ, ಪಪ್ಪ ಯಾವಾಗ ಮನೆಗೆ ಬರ್ತಾರೆ? ನಾನು ಅವ್ರನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ, ಅವ್ರನ್ನ ಬೇಗ ಕರೆದುಕೊಂಡು ಬರೋಣ. ಆಯಿತು ಬಂಗಾರಿ, ಅವರು ಆದಷ್ಟು ಬೇಗ ಬರ್ತಾರೆ, ಮಮ್ಮ ಅವ್ರನ್ನ ಕರೆದುಕೊಂಡು ಬರ್ತಾರೆ, ಓಕೆನಾ ಬಂಗಾರಿ? ಓಕೆ ಮಮ್ಮ ಅಂತ ಹೇಳಿ ಅವಳು ತನ್ನ ತಾಯಿಯನ್ನು ತಪ್ಪಿಕೊಂಡಳು. ಬೆಳಿಗ್ಗೆ ಎದ್ದ ಕಾವ್ಯ ತನ್ನೆಲ್ಲ ಕೆಲಸ ಮುಗಿಸಿಕೊಂಡು ಆಸ್ಪತ್ರೆಗೆ ಹೊರಡಲು ರೆಡಿಯಾದಳು. ಆವತ್ತು ಭಾನುವಾರ ಆಗಿದ್ದರಿಂದ ಇಕ್ಷಾಳನ್ನು ಅಜಯನ ಹತ್ತಿರ ಬಿಟ್ಟು ಅಜಯನಿಗೆ ಹೇಳಿ ಆಸ್ಪತ್ರೆಗೆ ಹೊರಟಳು. ಆಗ ಅಜಯ್ ಅವಳನ್ನು ತಡೆಯುತ್ತಾ, ಅತ್ತಿಗೆ, ನಾನು ಕೂಡ ನಿಮ್ಮ ಜೊತೆ ಬರ್ತೀನಿ. ಅಣ್ಣನನ್ನು ನಾನು ಕೂಡ ನೋಡಬೇಕು. ಎಷ್ಟು ದಿನ ಕೆಲಸದ ಬ್ಯುಸಿಯಲ್ಲಿ ಅಣ್ಣನ ನೋಡೋಕ್ಕೆ ಹೋಗೋಕ್ಕಾಗಿಲ್ಲ. ಇವತ್ತು ನಾವಿಬ್ಬರು ಹೋಗಿ ನೋಡ್ಕೊಂಡು ಬರೋಣ. ಬೇಡ ಅಜಯ್, ನೀನು ಮನೆಯಲ್ಲಿರು. ದಿನಾಲೂ ಕೆಲಸ ಮಾಡಿ ಮಾಡಿ ತುಂಬ ಸುಸ್ತಾಗಿರ್ತೀಯ. ಒಂದಿನ ಅಂತರೂ ಮನೆಯಲ್ಲಿ ರೆಸ್ಟ್ ಮಾಡು. ನಾನು ಇವತ್ತು ಹೋಗಿ ಅವ್ರನ್ನ ನೋಡ್ಕೊಂಡು ಬರ್ತೀನಿ, ನೀನು ಬೇರೆ ದಿನ ಹೋಗು. ಅಲ್ಲ ಅತ್ತಿಗೆ, ನಾನು ಕೂಡ ಬರೋಣ ಅಂತ. ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ, ನೀನು ಮನೆಯಲ್ಲಿರು, ನಾನು ಹೋಗಿ ಬರ್ತೀನಿ. ಆಯಿತು ಅತ್ತಿಗೆ ಅಂತ ಹೇಳಿ ಅವನು ಸುಮ್ಮನಾದನು. ಕಾವ್ಯ ಸೀದಾ ಹಾಸ್ಪಿಟಲ್ಗೆ ಹೊರಟಳು. ಅವಳು ಹಾಸ್ಪಿಟಲ್ಗೆ ಹೋಗಿದ್ದನ್ನು ಗಮನಿಸಿದ ಛಾಯಾಳಿಗೆ ಭಯ ಶುರುವಾಗತೊಡಗಿತು. ಇವಳು ಏನಾದರೂ ಹಾಸ್ಪಿಟಲ್ಗೆ ಹೋಗಿ ರಂಪ ಮಾಡಿ ರಾಘವನನ್ನು ಮನೆಗೆ ಕರೆದುಕೊಂಡು ಬಂದರೆ ಕಷ್ಟ. ರಾಘವ್ ಮತ್ತೆ ಮನೆಗೆ ಬರಬಾರ್ದು. ನಾನು ಈ ಕೂಡಲೇ ಡಾಕ್ಟರ್ ರೋಹನ್ಗೆ ಕಾಲ್ ಮಾಡಿ ವಿಷಯ ತಿಳಿಸ್ಬೇಕು ಅಂತ ಅಂದುಕೊಂಡವಳು ಡಾಕ್ಟರ್ ರೋಹನ್ಗೆ ಕಾಲ್ ಮಾಡಿ ಕಾವ್ಯ ಅಲ್ಲಿ ಬರ್ತಾ ಇದ್ದಾಳೆ ಅಂತ ಹೇಳಿದಳು. ಇದನ್ನು ಕೇಳಿ ಅಲರ್ಟ್ ಆದ ಡಾಕ್ಟರ್ ರೋಹನ್ ಕಾವ್ಯಳನ್ನು ಹೇಗೆ ತಡೆಯಬೇಕು ಅಂತ ಪ್ಲಾನ್ ಮಾಡತೊಡಗಿದರು. ಆಸ್ಪತ್ರೆಗೆ ಬಂದ ಕಾವ್ಯ ರಾಘವ್ ಯಾವ ವಾರ್ಡಿನಲ್ಲಿದ್ದಾನೆ ಅಂತ ಹುಡುಕತೊಡಗಿದಳು. ಡಾಕ್ಟರ್ ರೋಹನ್ಗೆ ಕಾವ್ಯ ಬರುವುದು ಮೊದಲೇ ಗೊತ್ತಿದ್ದರಿಂದ ಅವರು ಕಾವ್ಯಳ ಜೊತೆ ಯಾವ ರೀತಿ ಮಾತನಾಡಬೇಕು ಅಂತ ಪೂರ್ತಿಯಾಗಿ ಪ್ರಿಪೇರ್ ಆಗಿದ್ದರು. ರಾಘವನ್ಗೆ ಟ್ರೀಟ್ ಮಾಡೋ ಡಾಕ್ಟರ್ ರೋಹನ್ ಅಂತ ಗೊತ್ತಾದಾಗ ಅವಳು ಡಾಕ್ಟರ್ ರೋಹನ್ ಹತ್ರ ಬಂದಳು. ಕಾವ್ಯಳನ್ನು ನೋಡಿದ ಡಾಕ್ಟರ್ ರೋಹನ್ ಏನು ಗೊತ್ತಿಲ್ಲದವ್ರ ಥರ ನಟನೆ ಮಾಡಿ,
ಎಸ್, ಏನು ಸಮಸ್ಯೆ ನಿಮಗೆ? ಏನಾಗಬೇಕಿತ್ತು? ಡಾಕ್ಟರ್, ನಾನು ಡಿ ಸಿ ರಾಘವ್ ಅವ್ರ ಹೆಂಡತಿ ಕಾವ್ಯ. ನಾನು ಅವ್ರನ್ನ ನೋಡಬೇಕು. ಅವ್ರು ಎಲ್ಲಿ? ಓ, ನೀವು ಡಿ ಸಿ ವೈಫಾ? ಐ ಆಮ್ ಸಾರಿ ಕಾವ್ಯ ಅವರೇ, ಅವ್ರನ್ನ ಸಂಭಾಳಿಸೋದು ತುಂಬಾ ಕಷ್ಟ ಆಗಿತ್ತು. ಇತ್ತೀಚೆಗೆ ತುಂಬ ವೈಲೆಂಟ್ ಆಗಿದ್ದರು. ನಿಮ್ಮ ತಮ್ಮನ ವೈಫಿಗೆ ನಾನು ಇದನ್ನೆಲ್ಲ ಹೇಳಿದ್ದೆ ಅಲ್ವಾ? ಅವ್ರು ನಿಮಗೆ ಇನ್ಫಾರ್ಮ್ ಮಾಡಿಲ್ವಾ? ಮನೆಯವರನ್ನೆಲ್ಲ ಕಳೆದುಕೊಂಡಿದ್ದರಿಂದ ಅವ್ರಿಗೆ ಶಾಕ್ ಆಗಿಬಿಟ್ಟಿದೆ, ಅದಕ್ಕೆ ಹೀಗಾಗಿದ್ದಾರೆ. ಎಲ್ಲರನ್ನು ಮರ್ತಿದ್ದಾರೆ, ಆದರೆ ನಿಮ್ಮನ್ನು ಮಾತ್ರ ಮರ್ತಿಲ್ಲ ನೋಡಿ. ಯಾವಾಗಲೂ ಕಾವ್ಯ ಕಾವ್ಯ ಅಂತಿರ್ತಾರೆ. ಕಾವ್ಯಳಿಗೆ ಡಾಕ್ಟರ್ ಯಾಕೋ ಸುಳ್ಳು ಹೇಳುತ್ತಿದ್ದಾರೆ ಅಂತ ಅನ್ನಿಸತೊಡಗಿತು. ಛಾಯಾ ಹೇಳಿದ ಮಾತುಗಳನ್ನು ನೆನಪು ಮಾಡಿಕೊಂಡಳು. ಆಗ ಅವಳಿಗೆ ಡಾಕ್ಟರ್ ಛಾಯಾಳ ಜೊತೆ ಸೇರಿಕೊಂಡು ಈ ರೀತಿ ಮಾಡುತ್ತಿದ್ದಾರೆ ಅಂತ ಅರಿವಾಗತೊಡಗಿತು. ಡಾಕ್ಟರ್, ನಾನು ನನ್ನ ಗಂಡನನ್ನು ನೋಡಬೇಕು. ಅವರು ಇದ್ದಲ್ಲಿ ಕರೆದುಕೊಂಡು ಹೋಗಿ ನನ್ನನ್ನು. ನೋಡಿ ಕಾವ್ಯ ಅವರೇ, ನಾನು ಹೇಳಿದ್ದು ಹೇಳಿ ಆಯಿತು, ಆಮೇಲೆ ನಿಮಗೆ ಬಿಟ್ಟಿದ್ದು. ಅವರು ವೈಲೆಂಟ್ ಆಗಿ ನಿಮ್ಗೆ ಏನಾದರೂ ಮಾಡಿದರೆ ನಾನು ಏನು ಮಾಡೋಕ್ಕಾಗಲ್ಲ. ನೀವು ಅವ್ರ ಚಿಂತೆ ಬಿಡಿ, ನಾನು ಅವ್ರ ಹೆಂಡತಿ. ಅವ್ರನ್ನ ಹೇಗೆ ಸಂಭಾಳಿಸ್ಬೇಕಂತ ನನಗೆ ಗೊತ್ತು. ನೀವು ಈಗ ನನ್ನನ್ನು ಅವ್ರ ಇದ್ದಲ್ಲಿ ಕರೆದುಕೊಂಡು ಹೋಗಿ. ಕಾವ್ಯಳ ಮಾತು ಕೇಳಿದ ಡಾಕ್ಟರ್ ಅವಳನ್ನು ರಾಘವ್ ಇದ್ದಲ್ಲಿ ಕರೆದುಕೊಂಡು ಹೋದರು. ರಾಘವನನ್ನು ಒಂದು ಕೋಣೆಯಲ್ಲಿ ಕೂಡಿ ಹಾಕಲಾಗಿತ್ತು. ಅವನ ಕಾಲಿಗೆ ಮತ್ತು ಕೈಗೆ ಸರಪಳಿಯಿಂದ ಬಿಗಿಯಲಾಗಿತ್ತು. ಅವನ ಗೋಡೆಯ ಮೇಲೆ ಒಂದು ಗೊಂಬೆ ಚಿತ್ರವನ್ನು ಬಿಡಿಸಿ, ನನ್ನ ಕಾವ್ಯ ಬರ್ತಾಳೆ, ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗ್ತಾಳೆ ಅಂತ ಬರೆದು ಅದನ್ನೇ ಹೇಳುತ್ತಿದ್ದನು. ರಾಘವನನ್ನು ಆ ಸ್ಥಿತಿಯಲ್ಲಿ ನೋಡಿದ ಕಾವ್ಯಳ ಎದೆ ದಸಕ್ಕೆಂದಿತು. ಆಕಾಶನೇ ತನ್ನ ಮೇಲೆ ಕಳಚಿ ಬಿದ್ದಂತೆ ಭಾಸವಾಗಿ ಅಲ್ಲಿ ಗೋಡೆಗೆ ಹೊರಗೆ ನಿಂತಳು. ಅವಳ ಕಣ್ಣಾಳಿಗಳು ತುಂಬಿ ಬಂದವು. ಒಂದೊಂದೇ ಹೆಜ್ಜೆ ಮುಂದೆ ಇಟ್ಟು ರಾಘವನ ಕಡೆ ಹೋಗತೊಡಗಿದಳು. ಗೋಡೆಯ ಮೇಲೆ ಗೀಚುತ್ತಿದ್ದ ರಾಘವನ ಕಣ್ಣುಗಳು ಇವಳ ಕಡೆ ಹೋಯಿತು. ಕತೆ ಮುಂದುವರಿಯಿತು. ರಾಘವ್ ಕಾವ್ಯಳನ್ನು ಗುರುತು ಹಿಡಿಯುತ್ತಾನೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.